ದೇವರಿಗೆ ಮೆಚ್ಚುಗೆಯಾಗಿರುವುದು. ಚೆಫನಾಯ 3 ಅಧ್ಯಾಯ 17 ಈ ರೀತಿಯಾಗಿ ತಿಳಿಸುತ್ತದೆ. ನಿನ್ನ ದೇವರಾದ ಯೆಹೋವನು ನಿನ್ನ ಮಧ್ಯದಲ್ಲಿ ಸೂರನಾಗಿದ್ದಾನೆ, ನಿನ್ನನ್ನ ರಕ್ಷಿಸುವನು, ನಿನ್ನಲ್ಲಿ ಉಲ್ಲಾಸಿಸುವನು, ತನ್ನ ಪ್ರೀತಿಯಲ್ಲಿ ಮುಳುಗಿ ಮೌನವಾಗಿರುವನು, ತನ್ನಲ್ಲಿ ಆನಂದಿಸಿ ಹರ್ಷಧ್ವನಿಗೈಯುವನು ಎಂದು ಹೇಳೋಣವಾಗುವುದು ಎಂಬುದಾಗಿ ತಿಳಿಸುತ್ತದೆ. ದೇವರು ಪ್ರೀತಿ ಸ್ವರೂಪಿ. ನಮ್ಮನ್ನ ಅಪಾರವಾಗಿ ಪ್ರೀತಿ ಮಾಡುವ ದೇವರು ನಾವು ಆತನಲ್ಲಿ ಸಂತೋಷದಿಂದ ಉಲ್ಲಾಸದಿಂದ ಇರಬೇಕೆಂದು ಬಯಸುವವನಾಗಿದ್ದಾನೆ. ಹಾಗಾದರೆ ನಾವು ಹೇಗೆ ಆತನಿಗೆ ಮೆಚ್ಚುಗೆಯಾಗಿ ಸಂತೋಷಪಡಿಸುವುದು ಎಂಬುದಾಗಿ ನೋಡುವುದಾದರೆ, ದೇವರು ತಾನು ಸೃಷ್ಟಿ ಮಾಡಿದ ಎಲ್ಲವನ್ನ ನೋಡಿ ತನ್ನ ಸೃಷ್ಟಿಯೊಂದಿಗೆ ಸಂತೋಷದಿಂದಲೂ ಉಲ್ಲಾಸದಿಂದಲೂ ಇದ್ದನು. ಆದರೆ ಸೃಷ್ಟಿಗೆ ಕಿರೀಟವಾಗಿರುವ ಮನುಷ್ಯನು ಪಾಪಕ್ಕೆ ಬಿದ್ದಾಗ ಪಾಪದಿಂದ ಶಾಪ ಇಡೀ ಸೃಷ್ಟಿಗೆ ಉಂಟಾಯಿತು. ಪಾಪದಿಂದ ದೇವರನ್ನ ಬೇರ್ಪಟ್ಟಂತ ಮನುಷ್ಯನು ಮತ್ತೆ ಮನತಿರುಗಿ ದೇವರ ಜೊತೆಯಲ್ಲಿ ಸಂತೋಷವಾಗಿ ಆತನಿಗೆ ಮೆಚ್ಚುಗೆ ಆಗುವಂತೆ ಜೀವಿಸಲು ಕರೆಯುವವನಾಗಿದ್ದಾನೆ. ಆದುದರಿಂದಲೇ ಎಜೆಕೇಲನ ಪ್ರವಾದನೆ ಗ್ರಂಥ 18 ಅಧ್ಯಾಯ 23 ದುಷ್ಟನ ಸಾವಿನಲ್ಲಿ ನನಗೆ ಲೇಸವಾದರೂ ಸಂತೋಷ ಉಂಟೋ, ಅವನು ತನ್ನ ದುರ್ಮಾರ್ಗವನ್ನ ಬಿಟ್ಟು ಬಾಳುವುದೇ ನನಗೆ ಸಂತೋಷ ಎಂಬುದಾಗಿ ತಿಳಿಸುವವನಾಗಿದ್ದಾನೆ. ಇವರಿಗೆ ದುಷ್ಟರ ಸಾವಿನಲ್ಲಿ ಸಂತೋಷವಿಲ್ಲ, ಆದರೆ ದುಷ್ಟನು ತನ್ನ ದುರ್ಮಾರ್ಗವನ್ನ ಬಿಟ್ಟು ದೇವರ ಕಡೆಗೆ ಮನತಿರುಗಿ ಬರುವುದಾದರೆ ದೇವರಿಗೆ ಸಂತೋಷವಾಗುತ್ತದೆ. ಇದನ್ನ ಅರ್ಥ ಮಾಡಿಕೊಳ್ಳಲು ಯೇಸು ಸ್ವಾಮಿ ಲೂಕನು ಬರೆದ ಸುವಾರ್ತೆ 15 ಅಧ್ಯಾಯ 11-32 ತನಕ ನಾವು ಓದುವುದಾದರೆ, ಇಲ್ಲಿ ತಪ್ಪಿಹೋದ ಮಗನ ಸಾಮ್ಯವನ್ನ ತಿಳಿಸುವವನಾಗಿದ್ದಾನೆ. ಕಿರಿಯ ಮಗನು ತಂದೆಯ ಆಸ್ತಿಯಲ್ಲಿ ತನಗೆ ಬರಬೇಕಾದಂಥ ಪಾಲನ್ನ ತೆಗೆದುಕೊಂಡು ದೂರ ದೇಶಕ್ಕೆ ಹೋಗಿ ಪಟ್ಟಿಂಗನಾಗಿ ಆಸ್ತಿಯನ್ನೆಲ್ಲ ಸೂರ ಮಾಡಿ ಊಟಕ್ಕೂ ಗತಿ ಇಲ್ಲದೆ ಹಂದಿಗಳು ತಿನ್ನುತ್ತಿದ್ದ ಕಾಯಿಗಳನ್ನು ತಿಂದು ಹಸಿವನ್ನ ನೀಗಿಸಿಕೊಳ್ಳುವವನಾಗಿದ್ದನು. ಆದರೆ ಒಂದು ದಿನ ತನ್ನ ತಂದೆಯ ಮನೆಯನ್ನ ಯೋಚಿಸಿಕೊಂಡು ಮನತಿರುಗಿ ತನ್ನ ತಂದೆಯ ಮನೆಗೆ ಹಿಂತಿರುಗಿ ಬರುವಾಗ ಲೂಕನು ಬರೆದ ಸುವಾರ್ತೆ 15 ಅಧ್ಯಾಯ 20 ಈ ರೀತಿಯಾಗಿ ತಿಳಿಸುತ್ತದೆ. ಎದ್ದು ತನ್ನ ತಂದೆಯ ಕಡೆಗೆ ಬಂದನು. ಅವನು ಇನ್ನೂ ದೂರದಲ್ಲಿರುವಾಗ ಆತನ ತಂದೆಯು ಅವನನ್ನ ಕಂಡು ಕನಿಕರಪಟ್ಟು ಓಡಿ ಬಂದು ಅವನ ಕೊರಳನ್ನ ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು ಎಂಬುದಾಗಿ ತಿಳಿಸುತ್ತದೆ. ಯಾವಾಗ ತಪ್ಪಿಹೋದಂತ ಮಗನು ಮನತಿರುಗಿ ಬರುವಾಗ ತಂದೆ ಅವನಿಗೆ ಕನಿಕರವನ್ನ ತೋರಿಸುವವನಾಗಿದ್ದಾನೆ. ಮಾತ್ರವಲ್ಲದೆ ಲೂಕನು ಬರೆದ ಸುವಾರ್ತೆ 15 ಅಧ್ಯಾಯ 24 ಈ ನನ್ನ ಮಗನು ಸತ್ತವನಾಗಿದ್ದನು, ತಿರುಗಿ ಬದುಕಿ ಬಂದನು, ಪೋಲಿ ಹೋಗಿದ್ದನು, ಸಿಕ್ಕಿದನು ಎಂದು ಹೇಳಿದನು. ಆಗ ಅವರು ಉಲ್ಲಾಸ ಪಡುವುದಕ್ಕೆ ತೊಡಗಿದರು ಎಂಬುದಾಗಿ ತಿಳಿಸುತ್ತದೆ. ಈ ಕಾರಣದಿಂದಲೇ ದುಷ್ಟನು ತನ್ನ ದುರ್ಮಾರ್ಗವನ್ನ ಬಿಟ್ಟು ಮನತಿರುಗಿ ಬರುವಾಗ ದೇವರು ಉಲ್ಲಾಸ ಪಡುವವನಾಗಿದ್ದಾನೆ, ಸಂತೋಷಗೊಳ್ಳುವವನಾಗಿದ್ದಾನೆ ಎಂಬುದಾಗಿ ತಿಳಿಸುತ್ತದೆ. ಯಾಕೆಂದರೆ ದೇವರ ಉದ್ದೇಶ ಒಬ್ಬನು ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದಬೇಕು ಎಂಬುದೇ ಆಗಿದೆ. ಹೀಗೆ ಎಲ್ಲರೂ ನಿತ್ಯ ಜೀವವನ್ನು ಹೊಂದುವಾಗ ಚೆಫನಾಯನ ಪುಸ್ತಕ 3 ಅಧ್ಯಾಯ 7 ತಿಳಿಸುವಂತೆ ನಾವೆಲ್ಲರೂ ಆತನ ಪ್ರೀತಿಯನ್ನ ಅರಿತುಕೊಂಡು ಪಾಪದಿಂದ ಮನತಿರುಗಿ ಜೀವಿಸುವಾಗ ಆತನು 2ನೇ ಸಾರಿ ಬಂದು ನಮ್ಮನ್ನು ರಕ್ಷಿಸಿ ಪರಲೋಕಕ್ಕೆ ಕರೆದುಕೊಂಡು ಹೋಗುವಾಗ ಅದೇ ದೇವರಿಗೆ ಪರಿಪೂರ್ಣ ಸಂತೋಷವಾಗಿರುತ್ತದೆ. ಆಗ ದೇವರು ತನ್ನ ರಾಜ್ಯವನ್ನ ತನ್ನ ಮಕ್ಕಳಿಗೆ ನೀಡಿ ತನ್ನ ರಾಜ್ಯದಲ್ಲಿ ತನ್ನ ಮಕ್ಕಳ ಜೊತೆಯಲ್ಲಿ ಉಲ್ಲಾಸಗೊಳ್ಳುವವನಾಗಿದ್ದಾನೆ. ದೇವರಿಗೆ ತನ್ನ ಅಧಿಕಾರ, ರಾಜ್ಯ, ವೈಭವ ಇವುಗಳಿಂದ ಅವನಿಗೆ ಸಂತೋಷವಿಲ್ಲ. ಆದರೆ ತನ್ನ ಮಕ್ಕಳು ಆತನ ಪ್ರೀತಿಯನ್ನು ಅರಿತುಕೊಂಡು ಆತನಲ್ಲಿ ಜೀವಿಸುವಾಗ ಅವನಿಗೆ ಅತ್ಯಂತ ಉಲ್ಲಾಸ ಸಂತೋಷವಾಗುವಂತಾಗಿದೆ. ಇದನ್ನೇ ನಾವು ಯೆಶಾಯನ ಪ್ರವಾದನೆ ಗ್ರಂಥ 62 ಅಧ್ಯಾಯ 4 ಓದುವವರಾಗಿದ್ದೇವೆ. ಈ ರೀತಿಯಾಗಿ ನಮ್ಮ ಸಂತೋಷವನ್ನ ಎದುರು ನೋಡುವ ದೇವರಿಗೆ ನಾವು ಹೇಗೆ ಆತನನ್ನ ಸಂತೋಷಪಡಿಸಿ ಆತನಿಗೆ ಮೆಚ್ಚುಗೆಯಾಗಿ ಜೀವಿಸುವುದು ಎಂದರೆ, ಇಬ್ರಿಯದವರಿಗೆ ಬರೆದ ಪತ್ರಿಕೆ 11 ಅಧ್ಯಾಯ 6 ನಂಬಿಕೆ ಇಲ್ಲದೆ ದೇವರನ್ನ ಮೆಚ್ಚಿಸುವುದು ಅಸಾಧ್ಯ ಎಂಬುದಾಗಿ ತಿಳಿಸುತ್ತದೆ. ನಾವು ಪ್ರತಿಯೊಂದು ವಿಷಯದಲ್ಲಿಯೂ ಆತನ ಮೇಲೆಯೂ ಆತನ ವಾಕ್ಯದ ಮೇಲೆಯೂ ನಂಬಿಕೆ ಇಟ್ಟು ನಮ್ಮನ್ನು ನಾವು ಸಜೀವ ಯಜ್ಞವಾಗಿ ಆತನಿಗೆ ಅರ್ಪಿಸಿಕೊಂಡಾಗ ಅದು ಆತನಿಗೆ ಮೆಚ್ಚುಗೆಯೂ ಸಂತೋಷವಾಗಿರುತ್ತದೆ. ಅಂತವರ ಭಿನ್ನವನ್ನ ದೇವರು ಕೇಳುತ್ತಾನೆ ಎಂಬುದಾಗಿ ಜ್ಞಾನೋಕ್ತಿ 15 ಅಧ್ಯಾಯ 8 ದುಷ್ಟರ ಯಜ್ಞವು ಕರ್ತನಿಗೆ ಅಸಹ್ಯ, ಯಥಾರ್ಥವಂತರ ಪ್ರಾರ್ಥನೆಯು ಆತನ ಆನಂದವು ಎಂಬುದಾಗಿ ತಿಳಿಸುತ್ತದೆ. ಮಾತ್ರವಲ್ಲದೆ 2 ಕೊರಿಂಥಿಯ 9 ಅಧ್ಯಾಯ 7 ತಿಳಿಸುವಂತೆ ದುಃಖದಿಂದಾಗಲಿ ಬಲಾತ್ಕಾರದಿಂದಾಗಲಿ ಅಲ್ಲ, ಸಂತೋಷವಾಗಿ ಕೊಡುವವನ ಮೇಲೆ ದೇವರಿಗೆ ಪ್ರೀತಿ ಉಂಟು ಎಂಬುದಾಗಿ ತಿಳಿಸುತ್ತದೆ. ನಾವು ಎಷ್ಟು ಕೊಡುತ್ತೇವೆ ಎನ್ನುವುದು ಮುಖ್ಯವಲ್ಲ, ನಾವು ಅದನ್ನು ಹೇಗೆ ಕೊಡುತ್ತೇವೆ ಎನ್ನುವುದು ಮುಖ್ಯವಾಗಿದೆ. ಹೆಚ್ಚೋ ಕಡಿಮೆಯೋ ಆದರೆ ಸಂತೋಷದಿಂದ ದೇವರಿಗೆ ನೀಡುವುದಾದರೆ ದೇವರು ಅವರನ್ನು ಪ್ರೀತಿಸುವವನಾಗಿದ್ದಾನೆ. ಹೀಗೆ ಆತನಿಗೆ ಮೆಚ್ಚುಗೆಯಾಗಿ ಆತನಲ್ಲಿ ಸಂತೋಷದಿಂದ ಉಲ್ಲಾಸದಿಂದ ಜೀವಿಸಬಹುದು. ಇನ್ನು ಮಾರ್ಕನು ಬರೆದ ಸುವಾರ್ತೆ 9 ಅಧ್ಯಾಯ 17-29 ತನಕ ನಾವು ಓದುವುದಾದರೆ, ಇಲ್ಲಿ ತಂದೆ ತನ್ನ ಮಗನನ್ನ ಸ್ವಸ್ಥ ಮಾಡುವಂತೆ ಅಪನಂಬಿಕೆಯಿಂದ ಕ್ರಿಸ್ತನ ಬಳಿಗೆ ಬರುವವನಾಗಿದ್ದಾನೆ. ಆಗ ಮಾರ್ಕನು ಬರೆದ ಸುವಾರ್ತೆ 9 ಅಧ್ಯಾಯ 27-24 ತನಕ ನಾವು ಓದುವುದಾದರೆ, ನಿನ್ನ ಕೈಯಲ್ಲಿ ಏನಾದರೂ ಆಗುವುದಾದರೆ ನಮ್ಮ ಮೇಲೆ ಕರುಣೆವಿಟ್ಟು ನಮಗೆ ಸಹಾಯ ಮಾಡು ಅಂದನು. ಯೇಸು ಅವನಿಗೆ, ನಿನ್ನ ಕೈಯಲ್ಲಿ ಆಗುವ ಹಾಗಾದರೆ ಅನ್ನುತ್ತೀಯೋ, ನಂಬುವವನಿಗೆ ಎಲ್ಲ ಆಗುವುದು ಎಂದು ಹೇಳಿದನು. ಕೂಡಲೇ
ಆ ಹುಡುಗನ ತಂದೆಯು, ನಂಬುತ್ತೇನೆ, ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು ಎಂಬುದಾಗಿ ತಿಳಿಸುತ್ತದೆ. ಈ ಹುಡುಗನ ತಂದೆಯ ರೀತಿಯಲ್ಲಿಯೇ ನಮ್ಮಲ್ಲಿರುವ ಬಲಹೀನತೆಯನ್ನು ನಾವು ಆತನ ಮುಂದೆ ಹೇಳಿ ಆತನ ಬಲಕ್ಕಾಗಿ ಪ್ರಾರ್ಥನೆ ಮಾಡಿದರೆ ಖಂಡಿತವಾಗಿಯೂ ಆತನು ಸಂತೋಷದಿಂದ ಉಲ್ಲಾಸದಿಂದ ನಮಗೆ ಬಲವನ್ನು ನೀಡುವವನಾಗಿದ್ದಾನೆ. ದೇವರು ಎಂದಿಗೂ ಪಾಪದಲ್ಲಿ ಉಲ್ಲಾಸಿಸುವುದಿಲ್ಲ, ಸಂತೋಷ ಪಡುವುದಿಲ್ಲ. ಆದರೆ ನಾವು ಪಾಪವನ್ನು ಹರಕೆ ಇಟ್ಟು ಮನತಿರುಗಿ ಜೀವಿಸುವುದಾದರೆ ಆತನು ಸಂತೋಷ ಪಡುವವನಾಗಿದ್ದಾನೆ, ಪರಲೋಕ ಸಂತೋಷ ಪಡುವಂಥದ್ದಾಗಿದೆ. ಆದುದರಿಂದ ನಾವು ನಮ್ಮ ಪಾಪದ ಜೀವಿತದಿಂದ ದೇವರನ್ನ ದುಃಖಪಡಿಸುವವರಾಗಿದ್ದೇವಾ, ಅಥವಾ ನಮ್ಮ ಪಾಪಗಳನ್ನು ಬಿಟ್ಟು ಮನತಿರುಗಿ ದೇವರಿಗೆ ಮೆಚ್ಚುಗೆಯಾಗಿ ದೇವರನ್ನ ಸಂತೋಷಪಡಿಸುವ ಜೀವಿತವನ್ನ ಜೀವಿಸುವವರಾಗಿದ್ದೇವಾ? ಯೋಚಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ನಾವು ಜೀವಿಸುವ ಈ ಕೊನೆ ಕಾಲದಲ್ಲಿ ನಮ್ಮ ಪಾಪಗಳನ್ನು ಬಿಟ್ಟು ಪಾಪದಿಂದ ಮನತಿರುಗಿ ನೀತಿವಂತರಾಗಿ ನಿನಗೆ ಮೆಚ್ಚುಗೆಯಾಗಿ ನಿನ್ನನ್ನು ಸಂತೋಷಪಡಿಸುವ ಜೀವಿತವನ್ನು ಜೀವಿಸಲು ನಮಗೆ ಸಹಾಯ ಮಾಡು, ಆಶೀರ್ವದಿಸು, ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡುವವರಾಗಿದ್ದೇವೆ ನಮ್ಮ ತಂದೆಯೇ, ಆಮೇನ್.